ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಗೊತ್ತಿರೋಂಗೆ ಮನೇಲಿ ಅಮ್ಮಂದಿರಿಗೆ ಆ ಮಕ್ಳಿಗೆ ಸ್ಕೂಲಿಗೆ ಕಳಿಸೋದು, ಟಿಫನ್ ಮಾಡೋದು, ಸಾಂಬಾರು ಏನು ಮಾಡೋದು ಅದೇ ಯೋಚನೆ ಆಗ್ತಿರುತ್ತೆ. ಆಫೀಸಿಗೆ ಹೋಗೋರಿಗಾದರೆ ಅವ್ರಿಗೆ ಟಿಫನ್ ಮಾಡ್ಕೊಂಡು ಅವ್ರ ಬಾಕ್ಸಿಗೆಲ್ಲ ಹಾಕ್ಕೊಂಡು ಹೋಗೋದು ಯೋಚನೆ ಇರುತ್ತೆ. ನಾನು ನನ್ನ ಮಕ್ಳಿಗೆ ಬಾಕ್ಸಿಗೆಲ್ಲ ಹಾಕ್ಬೇಕಲ್ಲ ಸರಿ ಅಂತ ನೈಟೇ ಅಂದ್ಕೊಂಡಿದ್ದೆ. ಸ್ವಲ್ಪ ಬಟಾಣಿ ಇತ್ತು, ಗ್ರೀನ್ ಬಟಾಣಿ, ಒಣ ಬಟಾಣಿ. ನೀವು ಬೇಕಾದ್ರೆ ಇದು ಬಂದಿರುತ್ತಲ್ಲ ಮಾಮೂಲಿ ಇದು ಪೀಸ್ ಹಸಿ ಬಟಾಣಿ ಇರುತ್ತೆ, ಅದನ್ನೆಲ್ಲ ಯೂಸ್ ಮಾಡ್ಬೋದು. ನಾನು ಒಣ ಬಟಾಣಿ ಹಾಕ್ಬಿಟ್ಟು ಸಾಗು ಒಂದ್ಸಲಿ ನಾನು ತೋರಿಸಿದ್ದೀನಿ, ರೆಮಿಡಿ ಮಾಡಿದ್ದೀನಿ ನಾನು ಒಂದ್ಸಲಿ. ಎಷ್ಟು ಸಲ ಸಾಗು ಮಾಡಿ ಪೂರಿ ಮಾಡಿದ್ದೀನಿ, ಯಾವಾಗಲೂ ಅದಕ್ಕಿದ್ದೀನಿ. ಇವಾಗ ಸಾಗು ಮಾಡಿ ಪೂರಿ ಮಾಡೋದೇನು ತೋರಿಸಲ್ಲ, ಬರೀ ಕಟ್ಲೆಟ್ ಒಂದು ಮಾಡ್ಕೊತೀನಿ. ಇವತ್ತು ಹೊಸ್ದಾಗಿ ಒಂದು ಡಿಶ್ ಕಂಡು ಇಟ್ಕೊಂಡಿದ್ದೀನಿ. ಕಟ್ಲೆಟ್ ಥರ ಮಕ್ಳಿಗೆ ಸ್ನ್ಯಾಕ್ಸಿಗೆಲ್ಲ ಇಷ್ಟ ಆಗುತ್ತೆ, ಆ ಥರದ್ದೊಂದು ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ? ಇವಾಗ ಸರಿ ಅಂದ್ಬಿಟ್ಟು ನಾನು ಫಸ್ಟು ಪೂರಿಗೆ ಇದು ಕಲಸಿಕ್ಬಿಡೋಣ. ಅಷ್ಟೊಂದು ನೆನ್ಕೊಂಡಿರುತ್ತೆ, ನಾನು ಅವಾಗ ನೀರೆಲ್ಲ ಕುಡಿದು ಎಕ್ಸಸೈಸ್ ಮಾಡ್ಕೊಂಡೋಕ್ಕೆ ಸರಿಯಾಗುತ್ತೆ ಅಂದ್ಕೊಂಡು ಇವಾಗ ಎತ್ತಿಕ್ತೀನಿ. ಜಾಸ್ತಿ ಕಲ್ಸೋಕ್ಕೇನು ಹೋಗಲ್ಲ, ಸುಮ್ಮನೆ ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ಮಾಡಿರ್ತೀನಲ್ಲ, ಅವು ವೇಸ್ಟ್ ಆಗಿಬಿಟ್ರೆ ಅದು ಮತ್ತೆ ಫ್ರಿಜ್ಜಲ್ಲಿಟ್ಟು. ಇವಾಗಂತೂ ಫ್ರಿಜ್ಜಲ್ಲಿಟ್ಟು ಮತ್ತು ಚಪಾತಿ ಮತ್ತು ತಿನ್ನೋಕ್ಕೆ ಹೋಗಬೇಡಿ. ಎಷ್ಟು ಬೇಕು ಅಷ್ಟೇ ಕಲಿಸ್ಕೊಳ್ಳಿ, ಯಾಕೆಂದರೆ ಏನೇ ಆದರೂ ಅಷ್ಟೇ ಜಾಸ್ತಿ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ. ಆದರೆ ಏನಾದರೂ ಮೊಸರು, ತರಕಾರಿ ಈ ಥರದ್ದೆಲ್ಲ ಓಕೆ. ಆಮೇಲೆ ರೈಸ್ ಆಗಲಿ, ಸಾಂಬಾರಾಗಲಿ ಈ ಥರದ್ದೆಲ್ಲ ಏನು ಇಡೋಕ್ಕೆ ಹೋಗಬೇಡಿ. ನಾನಂತೂ ಯಾವುದು ಇಡಲ್ಲ. ಏನಾದರೂ ದೋಸೆ ಹಿಟ್ಟು ಏನಾರು ಇದ್ದರೆ ಮಾತ್ರ ಇವತ್ತಿನ ಏನಾದರೂ ನಾಳೆಗೆ ಏನಾರು ಉಯ್ಕೋಬೇಕಂದ್ರೆ ಮಾತ್ರ ದೋಸೆ ಹಿಟ್ಟು ಒಂದು ಬಿಟ್ಟು ಇನ್ಯಾವುದನ್ನು ಇಡೋಕ್ಕೆ ಹೋಗಲ್ಲ. ತರಕಾರಿಗಳು ಮಾತ್ರ ತರಕಾರಿ ಜಾಸ್ತಿ ತರೋಕ್ಕೆ ಹೋಗೋದಿಲ್ಲ. ಇವಾಗಂತೂ ನಾನು ಎಷ್ಟು ಬೇಕು ಅಷ್ಟೇ ತೊಗೊತೀನಿ. ಸುಮ್ಮನೆ ಇವಾಗ ಒಂದ್ಸಲಿ ಮಾಡಿರ್ತೀನಿ ಸಾಂಬಾರು, ಹಂಗೆ ಒಂದ್ಸಲಿ ನೋಡ್ಕೊಂಡಿರಲ್ಲ, ಹಂಗೆ ಉಳ್ಕೊಬಿಡುತ್ತೆ. ಅದಕ್ಕೋಸ್ಕರ ನಾನು ಎಷ್ಟು ಬೇಕು ಅಷ್ಟೇ ತರಕಾರಿ ಆಗಲಿ ಏನೇ ಆಗಲಿ ಜಾಸ್ತಿ ನಾನು ಅದಕ್ಕೆ ಒಬ್ಬರು ದೊಡ್ಡ ಫ್ರಿಜ್ ಇರುತ್ತೆ, ಬರೋದ ತರಕಾರಿಗಳು ತಂದು ತುಂಬಿಟ್ಕೊಬಿಡೋದು. 15 ದಿವಸ ಒಂದು ತಿಂಗ್ಳಿಗೆ ಅದನ್ನೇ ಮಾಡ್ಕೊಂಡು ತಿಂತಾ ಇರೋದು. ಅದಕ್ಕೆ ನಾನು ಹಂಗೆಲ್ಲ ಮಾಡೋಕ್ಕೆ ಹೋಗಲ್ಲ. ಸರಿ ಅಂದ್ಬಿಟ್ಟು ಇವಾಗ ಈ ಕಡೆ ಸಾಗು ಮಾಡೋಕ್ಕೆ ಆಲೂಗಡ್ಡೆ ತರಿಸ್ಕೊಂಡಿದ್ನಲ್ಲ, ಇವಾಗಂತೂ ಜೆಪ್ಟೋ ಇರೋದ್ರಿಂದ ಚೆನ್ನಾಗಿದೆ. ಒಂಥರ ಬೇಗ ಬೇಕು ಅಂದರೆ ಒಂದು ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪಾಗಲಿ ಏನೇ ಆಗಲಿ ಬೇಕು ಅಂದರೆ ಅದು ತೊಗೊಬಿಡೋದು. ಇಲ್ಲಾಂದರೆ ಹೊರಗಡೆ ಹೋದಾಗ ಯಾವಾಗಾದರೂ ತೊಗೊಂಬರ್ತೀನಿ. ಯಾವಾಗಲೂ ಜೆಪ್ಟೋಯಿಂದ ತೊಗೊಳೋದಿಲ್ಲ. ಒಂದ್ಸಲಿ ಅದರೊಳಗಡೆ ಅಷ್ಟೇ ಡೆಲಿವರಿ ಚಾರ್ಜ್ ಜಾಸ್ತಿ ಇಟ್ಬಿಟ್ಟಿರ್ತಾರೆ, ಅದಕ್ಕೆ ನೋಡ್ಕೊಂಬಿಟ್ಟು ಆರ್ಡ್ರ್ ಮಾಡ್ಕೊತೀನಿ ಯಾವಾಗಾರ ಒಂದೊಂದು ಟೈಮ್ ಅಷ್ಟೇ. ಇವಾಗ ನಾನು ಜೀರಿಗೆ ನೀರು ಕುಡಿತೀನಿ ಕುತ್ಕೊಂಡ್ಬಿಟ್ಟು. ನನಗೆ ಜೀರಿಗೆ ನೀರು ಅಂದರೆ ಇಷ್ಟೇನೋ ಗೊತ್ತಿಲ್ಲ, ಅದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಒಂದು 1/4 ಸ್ಪೂನ್ ಅಷ್ಟು ಹಾಕ್ಕೊಂಬಿಟ್ಟು ನೀವು ಬೇಕಂದರೆ ನೀವು ನೈಟೇ ಬೇಕಾದ್ರೆ ಒಂದು ಲೋಟದೊಳಗೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ರೆ ಅದನ್ನೇ ಬೇಕಾದ್ರೆ ಬಿಸಿ ಮಾಡ್ಕೊಂಡು ಕುಡಿಬೋದು. ಒಬ್ಬರೊಬ್ರು ಮೆಂತ್ಯ ನೀರು, ಜೀರಿಗೆ ನೀರು, ಸೋಂಪಾಗಲಿ, ನಿಮಗೆ ನಿಮ್ಮ ಬಾಡಿಗೆ ನಿಮ್ಗೆ ತುಂಬ ಓವರ್ ಹೀಟ್ ಇದೆ ಬಾಡಿ ಅಂತಂದರೆ ಮೆಂತ್ಯ ಒಂದು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಅದನ್ನು ಬಿಸಿ ಮಾಡ್ಕೊಂಡು ಕುಣಿಯೋದ್ರಿಂದ ನಾವು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದಕ್ಕೆ ನಾನು ಇದನ್ನು ಕುಡಿದ್ಬಿಟ್ಟು ಎಕ್ಸಸೈಸ್ ಎಲ್ಲ ಬಂದಿದ ತಕ್ಷಣ ಬೇಗ ನಾನು ಸ್ನ್ಯಾಕ್ಸ್ ಮಾಡಬೇಕು. ಇದು ನಾನು ರಾತ್ರಿನೇ ನಾನು ಇದು ಮಾಡ್ಕೊಂಡಿದ್ದೆ, ಮಾಡ್ಕೊಡ್ಬೇಕು ನನ್ನ ಮಕ್ಕಳಿಗೆ ಅಂತ ಅಂದ್ಕೊಬಿಟ್ಟು. ಪಾಪ ಇವಾಗ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕ್ಕೊಡೋದು, ಯಾವಾಗಲೂ ಫ್ರೂಟ್ಸ್ ಥರ ವೆಜಿಟೇಬಲ್ಸು ಹಾಕೋದ್ರಿಂದ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಒಂದು ದಿವಸ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಇದು ಕೋಸು ತೊಗೊಂಡಿದ್ದೆ. ಎಲೆಕೋಸು ಬರುತ್ತಲ್ಲ ಆ ಥರದ್ದು, ಅದನ್ನು ಕ್ಲೀನಾಗಿ ಚಾಪರ್ ಇದೆ, ಇವಾಗ ಚಾಪರಲ್ಲಿ ಚೆನ್ನಾಗಿ ಕೈಯಲ್ಲಿ ಉದುರ್ಸೋಕ್ಕೆ ಬರೋದೇ ಇಲ್ಲ ಅಷ್ಟಾಗಿ, ಅದಕ್ಕೆ ಚಾಪರಲ್ಲಿ ಕ್ಲೀನಾಗಿ ಉದುರಿಸ್ಕೊಂಡಿದ್ದೀನಿ. ಇವಾಗ ಉದುರಿಸ್ಕೊಂಬಿಟ್ಟು ಅದಕ್ಕೆ ಕ್ಯಾರೆಟು, ಮೆಣಸಿಕಾಯಿ, ಸ್ವಲ್ಪ ಸಾಲ್ಟು, ಇವಾಗ ಇದು ಚಿಲ್ಲಿ ಫ್ಲೇಕ್ಸ್, ನಿಮ್ಮ ಹತ್ರ ಇದ್ದರೆ ಬೇಕಾದ್ರೆ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳಿ. ನನ್ನ ಹತ್ರ ಇರಲಿಲ್ಲ. ಬೇಗ ಹಂಗೆ ಒಡರ್ ಅಂತ ಮಿಕ್ಸಿಲಿ ಮಾಡ್ಕೊಂಬಿಟ್ಟು ಸೈಡಲ್ಲಿ ಈ ಕಡೆ ವೀಡಿಯೋ ಮಾಡ್ಕೊತಾ ಇರ್ತೀನಲ್ಲ, ಅದಕ್ಕೋಸ್ಕರ ಇಲ್ಲಿ ಇಟ್ಕೊಳಕ್ಕಾಗಲ್ಲ. ಆ ಕಡೆ ಸೈಡ್ ಹೋಗ್ಬಿಟ್ಟು ನಾನು ಡೈನಿಂಗ್ ಟೇಬಲ್ ಹತ್ರ ಮಿಕ್ಸಿ ಬಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ. ಟೈಮಾಗಿ ಹೋಗಿದೆ. ನನ್ನ ಮಕ್ಕಳು ರೆಡಿ ಆಗ್ತಾಯಿದ್ರು. ಅಮ್ಮ ನಂಗೆ ಟೈಮು ಅಂತ. ನನ್ನ ಮಗಳಂತೂ ಏನು ಗೊತ್ತಾ, ಅವಳಿಗೆ ಬೇಕಾದ್ರೆ ಊಟ ಮಾಡೋದು ಲೇಟಾದರೂ ಪರವಾಗಿಲ್ಲ, ಟೈಮ್ ಸ್ಕೂಲಿಗೆ ಕರೆಕ್ಟಾಗಿ ಹೋಗ್ಬಿಡ್ಬೇಕು ಅವಳು. ಸರಿ ಅಂದ್ಬಿಟ್ಟು ನಾನು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮತ್ತು ಸೂಪರಾಗಿರುತ್ತೆ. ನಿಮಗಾದ್ರೂ ಅಷ್ಟೇ ಎಲ್ಲರಿಗೂ ಇದು ತಿನ್ನೋಕ್ಕೆ ಸೈಡಿಗೆ ಇವಾಗ ಅಕಸ್ಮಾತ್ ನೀವೇನೋ ಚಿತ್ರಾನ್ನ, ಪುಳಿಯೋಗರೆ ಈ ಥರ ಮಾಡಿಟ್ಕೊಂಡಿರ್ತೀರಲ್ಲ, ಈ ಥರ ಸೈಡಿಗೆ ಮಾಡ್ಕೊಂಡು ತಿನ್ನೋದ್ರಿಂದ ಮತ್ತು ಕಾಫಿ ಟೀ ಆಗಲಿ ಮಾಡ್ಕೊಂಡು ಹೋಗೋನಷ್ಟೇ ಚೆನ್ನಾಗಿರುತ್ತೆ ಮಾತ್ರ. ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಸಿಟ್ಟು, ರವೆ, ಮೆಣಸಿಕಾಯಿ ಎಲ್ಲ ಹಾಕ್ಬಿಟ್ಟು ಕಲಸಿಟ್ಕೋಬೇಕು. ನಾನು ಮಾಡಿಬಿಟ್ಟು ಕಲಿಸ್ಬಿಟ್ಟೆ. ಪೂರಿ ಎಲ್ಲ ಸಾಗು ಟೈಮ್ ಆಗೈತಿ. ಇದು ಮತ್ತೆ ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬೆಳಗ್ಗೆ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಸರಿ ಅಂತ ಹಂಗೆ ಇಕ್ಕಿದ್ದೀನಿ. ಅಮ್ಮು ಸ್ವಲ್ಪ ಮಾಡಿಕೊಟ್ಟಿದ್ದೀನಿ, ಇವಾಗ ಬಂದಾಗ ಬೇಕಾದ್ರೆ ಮಾಡ್ಕೊಡ್ತೀನಿ ಬಿಡು ಅಂತಂದೆ. ಸರಿ ಮಮ್ಮಿ ಬಂದಾಗ ಮಾಡಿಕೊಡು ಅಂತ ಅಂದ್ಲು. ಸರಿ ಅದಕ್ಕೆ ಇವಾಗ ಸಂಜೆ ಪಾತ್ರೆ ಎಲ್ಲ ಇದ್ವು, ಸ್ವಲ್ಪ ದಬಾಕ್ಬಿಟ್ಟು ಇವಾಗ ಮಾಡ್ಕೊಡೋಣ. ಅದು ಇವಾಗ ತಿಂತಾರೆ ಬೇಕಾ ನನ್ನ ಮಕ್ಕಳು. ಪಾಪ ಬೆಳಗ್ಗೆ ಸ್ನ್ಯಾಕ್ಸಲ್ಲಿ ಒಂದು ಸ್ವಲ್ಪ ತಿಂದಿರ್ತಾರೆ, ಒಂದು ಎರಡೆರಡೇ ಮಾಡಿಕೊಟ್ಟಿದ್ದೆ. ಬಂದಾಗ ಪಾಪ ಬಿಸಿ ತಿಂತಾರೆ ಅಂದ್ಬಿಟ್ಟು ಸರಿ ಅಂತ ಇವಾಗ ಪಾತ್ರೆ ಎಲ್ಲ ದಬಾಕ್ಬಿಟ್ಟು ಮಾಡ್ಕೊಡೋಣ ಅಂದ್ಬಿಟ್ಟು ಇವಾಗ ದಬಾಕ್ತಾ ಇದ್ದೀನಿ.
ಇವಾಗ ಮಾಡ್ಕೊಡ್ತಾ ಇದ್ದೀನಿ. ಇದು ಪ್ಯಾನ್ ತೊಗೋಬೇಕು, ನೀವು ಹಂಚಿ ಯಾವುದ್ರಾದ್ರೂ ಮಾಡ್ಕೊಬೋದು. ನಾನು ಚಪಾತಿ ಮಾಡೋ ಹಂಚ್ ಮೇಲೆ ಮಾಡ್ತೀನಿ, ಯಾಕಂದರೆ ಚೆನ್ನಾಗಿರುತ್ತೆ ಅದ್ರ ಮೇಲೆ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಕ್ಕೊಬಿಟ್ಟು ನಾವು ಎಳ್ಳು ಹಾಕ್ಕೋಬೇಕು, ಬಿಳಿ ಎಳ್ಳು ಚೆನ್ನಾಗಿರುತ್ತೆ. ಅದೊಂಥರ ಚೆನ್ನಾಗಿ ಸಿಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತು ಸೂಪರಾಗಿರುತ್ತೆ. ಏನೂ ಇಲ್ಲ, ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹೇಳಿದ್ದೀನಲ್ಲ, ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಕೋಸನ್ನ ಸಣ್ಣ ಕುದಿಸ್ಕೋಬೇಕು, ಕ್ಯಾರೆಟು, ಕಡಲೆ ಹಿಟ್ಟು, ಅಕ್ಕಿ ಹಸಿಟ್ಟು, ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಫ್ಲೇಕ್ಸು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಬಿಟ್ಟು ನೀವು ಕ್ಲೀನಾಗಿ ರವೆ ಹಾಕ್ಕೋಬೇಕು. ಒಂದು ಸ್ವಲ್ಪ ರವೆ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಟ್ರೆ ಮಾತ್ರ ನಿಮಗೆ ಇಷ್ಟ ಆಗುತ್ತೆ. ಒಂದ್ಸಲ ಇನ್ನೊಂದು ಕೊಡು ಮಮ್ಮಿ ಅಂತ ಹೇಳ್ತಾ ಇದೆ ನನ್ನ ಮಗಳು. ಮಾಡ್ಕೊಬಿಟ್ಟು ಇವಾಗ 2 ಸೈಡು ಕ್ಲೀನಾಗಿ ಸಿಮ್ಮಲ್ಲಿ ಇಟ್ಕೊಂಬಿಟ್ಟು ಬೇಯಿಸ್ಕೊಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಟೊಮೊಟೊ ಕೆಚಪ್ ಹಾಕ್ಕೊಂಬಿಟ್ಟು, ನಾನು ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಒಂದು ಕೊತ್ತಂಬರಿ ಸೊಪ್ಪು ಬೇಕಂದರೆ ನೀವು ಹಾಕ್ಕೋಬೋದು, ಸ್ಕಿಪ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ ಅಂದರೆ. ಇರೋ ಗೋಬಿನೂ ಮಾಡ್ಕೋಬೋದು, ಒಂಥರ ಡ್ರೈ ಗೋಬಿ ಥರ ಮಾಡ್ಕೊಂಡು ಕೆಚಪಲ್ಲಿ ತಿನ್ಬೋದು. ಇವಾಗ ಸಾಸ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಈ ಥರ ನಮಗೆ ಒಂದೊಂದು ಟೈಮಿಗೆ ಹೆಂಗಾಗುತ್ತೆ ಹಂಗೆ ಮಾಡ್ಕೊಂಡು ಸುಡ್ತಾಯಿತ್ತು ಬಿಸಿ ಬಿಸಿ. ನಾನೊಂದು ಚೂರು ತಿಂದು ನೋಡಿದೆ, ಸೂಪರಾಗಿ ಬಂದಿತ್ತು. ಅದಕ್ಕೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಕಟ್ಲೆಟ್, ಕೋಸಿನ ಕಟ್ಲೆಟ್ ಎಷ್ಟು ಚೆನ್ನಾಗಿರುತ್ತೆ. ಕ್ಯಾಬೇಜ್ ಕಟ್ಲೆಟ್ ನೀವು ಏನಾರು ಅನ್ಕೋಬೋದು. ಓಕೆನಾ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಾತ್ರ ಸೂಪರಾಗಿರುತ್ತೆ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಸರಿ, ಎಲ್ಲ ಕುತ್ಕೊಂಡ್ಬಿಟ್ಟು ನಾನು ನನ್ನ ಮಕ್ಕಳು ಎಲ್ಲರೂ 3 ಜನ ಕುತ್ಕೊಂಡ್ಬಿಟ್ಟು ತಿಂದ್ಬಿಟ್ಟು ಇವಾಗ ಅಮ್ಮು ಹೊರಗಡೆ ಹೋಗ್ಬೇಕು ಮಮ್ಮಿ, ಸ್ವಲ್ಪ ಬೇಜಾರಾಗ್ತಿದೆ ಅಂತ ಅಂದೆ. ಸರಿ ಅಂದ್ಬಿಟ್ಟು ನಾನು ಕರ್ಕೊಂಡ್ಬಿಟ್ಟು ಹಂಗೆ ಅಂಗಡಿಗೆ ಹೋಗಿ ಬರೋಣ ಬಾ, ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದೆ. ಅದು ಸೋನೆ ಬೇರೆ ಬರ್ತಾಯಿತ್ತು. ಅದಕ್ಕೆ ಇರಲಿ ಬಿಡು ಮಮ್ಮಿ ಅಂತಂದ್ಬಿಟ್ಟು ಶೋಟರೆಲ್ಲ ಹಾಕೊಂಡ್ಬಿಟ್ಟು ಹೋಗ್ತಾಯಿದ್ರು ಸೈಕಲ್. ನಾನು ಹಿಂದ್ಗಡೆ. ನನಗೊಂಥರ ಹೊರಗೆ ಬಯಸೋಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ, ತಣ್ಣಗಿರೋದಕ್ಕೂ ಕ್ಲೈಮೇಟಿಗೂ. ಅದಕ್ಕೂ ಸರಿ ಅಂತ ಮೊಟ್ಟೆ ಬೇಕಾಗಿತ್ತು. ಅಮ್ಮ ಮೊಟ್ಟೆ ಬೇಯಿಸ್ಕೊಡಿಲ್ಲ ಅಂದರೆ ಆಮ್ಲೆಟ್ ಮಾಡ್ಕೊಡು ಅಂದ್ಲು. ನಾನು ಬೇಯಿಸ್ಕೊಡ್ತೀನಿ ಬಿಡು ಅಮ್ಮ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ತೊಗೊಂಬಿಟ್ಟು ಬರೋಣ. ಹಾಲನ್ನು ಅಷ್ಟೇ ಇವಾಗೆಲ್ಲ ತಿಂದ್ರಲ್ಲ ಸ್ನ್ಯಾಕ್ಸ್ ಎಲ್ಲ, ಸರಿ ಅಂದ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ. ಅಕ್ಕ ಎಷ್ಟು ಎಗ್ಗು ಬಾ, ಇಲ್ಲೇ ಐತಮ್ಮ. ಅಬ್ಬಾ ಕೊಡಿ, 50 ರೂಪಾಯಿ ಕೊಡಿ ಅಕ್ಕ. ಎಷ್ಟು 6ಕ್ಕೆ ಎಷ್ಟು? 6 ಕೊಡಿ, 6 ಕೊಡಿ. 50 ರೂಪಾಯಿ 7 ಆಗುತ್ತಾ? 7 ಕೊಡಿ. ಇವಾಗಂತೂ ಎಲ್ಲ ರೇಟು ಜಾಸ್ತಿ ಆಗ್ತಿದೆ. 7 ರೂಪಾಯಿಗೆ ಒಂದು ಮೊಟ್ಟೆ. ಅಪ್ಪ, 6 ಮೊಟ್ಟೆಗೆ ಇಷ್ಟು. ಅವಾಗೆಲ್ಲ ಫಸ್ಟು 6.5, 6 ರೂಪಾಯಿ ಇತ್ತು. ಇವಾಗ ಏನು ಕೇಳೋಕ್ಕಾಗುತ್ತೆ. ಟೊಮೊಟೊ ಮಳೆ ಬಂದಿರೋದ್ರಿಂದ ಟೊಮೊಟೊನೂ ಜಾಸ್ತಿ ರೇಟು, ತರಕಾರಿ ಎಲ್ಲ ಜಾಸ್ತಿ ರೇಟ್ ಆಗ್ತಾಯಿದೆ. ಸರಿ, ಈ ಕಡೆ ಮೊಟ್ಟೆ ತೊಗೊಂಡೆ, ಇಲ್ಲ ಹಾಲು ತೊಗೊಂಬಿಟ್ಟು ಹೋಗೋಣ ಬಿಡು ಅಂತ ಇವಾಗ ಹಾಲು ತೊಗೊಂಡೆ. ಹಾಲು ಅಷ್ಟೇ ಜಾಸ್ತಿ ಅಂತ ಅನ್ಕೋಲ್ಲ, ಸುಮ್ಮನೆ ಎಷ್ಟು ಬೇಕು ಅಷ್ಟು ನೋಡ್ಕೊತೀನಿ. ತೊಗೊಂಬಿಟ್ಟು ಬೇಕು ಅಂದರೆ ಮನೆ ಬೆಳಗ್ಗೆ ಹೊತ್ತು ಅವ್ರು ಜಿಮ್ಮಿಗೆ ಹೋಗ್ತಾರಲ್ಲ, ಅವಾಗ ಅವ್ರು ತೊಗೊಬರ್ತಾರೆ. ನಾನು ಅದಕ್ಕೆ ಅಮ್ಮ ಪುಟ್ಟಿಲಿ ಇಟ್ಕೊ ಅಂತ ಅಂದ್ಬಿಟ್ಟು ಅವಳು ಪುಟ್ಟಿಲಿ ಇಟ್ಟಿದ್ದೆ. ಅಮ್ಮ ಮೊಟ್ಟೆ ಒಡೆದೋಗುತ್ತೆ ಮಮ್ಮಿ ಅಂತ ಹೇಳ್ತಾ ಇದ್ದೆ. ಸರಿ ಇಟ್ಕೊಬಾ ಅಮ್ಮ ಅಂತ ಅಂದೆ. ಇಟ್ಕೊಬಿಟ್ಟು ನಾನು ಈ ಕಡೆ ಸೈಡ್ನ ಇಟ್ಕೊಂಬಿಟ್ಟು ಹೋಗ್ತಾಯಿದ್ದೀವಿ. ಇವಾಗ ಮನೆ ಬಂದಿದ ತಕ್ಷಣ ಇವಾಗ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು. ಅವ್ರ ಬಾಕ್ಸಿಗೆಲ್ಲ ಬಾಕ್ಸಲ್ಲಿ ಐತಲ್ಲ, ಲಂಚ್ ಬಾಕ್ಸಲ್ಲಿ ಅದನ್ನೆಲ್ಲ ಹಾಕು ಅಮ್ಮು ಅಂತಂದೆ. ಎಲ್ಲ ಹಾಕಿದ್ಲು, ಓದ್ಕೊತಾ ಇದ್ಲು. ಅಮ್ಮು ನೀನು ಓದ್ಕೋತಾರೆ, ನಾನು ಅಷ್ಟೊತ್ತಿಗೆ ಮುದ್ದೆ ಮಾಡಿಬಿಟ್ಟು ಈ ಕಡೆ ಸೈಡು ಪಾತ್ರೆ ಎಲ್ಲ ಇದ್ಬಿಟ್ಟು ವಾಶ್ ಮಾಡಿ ಎತ್ತಿಕ್ಬಿಡ್ತೀನಿ ಅಂತಂದೆ. ಟೊಮೊಟೊ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನನೇ ಒಂದು ಸ್ವಲ್ಪ. ಇವತ್ತು ಇದು ಏನಪ್ಪ, ಬೆಳಗ್ಗೆನೇ ಮಾಡ್ಕೊಂಬಿಟ್ಟಿದ್ದೆ. ಮಧ್ಯಾಹ್ನಕ್ಕೆ ಬೇಡ ಬಿಡು, ಮಧ್ಯಾಹ್ನ ಆಗೋದಿಲ್ಲ ಅಂತ ಬೆಳಗ್ಗೆನೇ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಫ್ರೀ ತಂದ್ಬಿಟ್ಟು ಆವಾಗಲೇ ಸಾಂಬಾರು ಹಂಗೇ ಮಾಡಿದೆ. ಸರಿ ಅಮ್ಮ ಕೇಕ್ ಮಾಡ್ಕೊಡು ಅಂತಿಲ್ಲ ಬೆಳಗ್ಗೆ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇವಾಗ ಕೇಕ್ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಅವಾಗ ತೆಗೆದು ನೋಡಲ ಮಮ್ಮಿ ಅಂತ ಹೇಳ್ತಾ ಇದ್ಲು. ನನ್ನ ಮಗನೂ ಓಡಿ ಬರ್ತಾಯಿದ್ದೆ, ನೋಡ್ತೀನಿ ಮಮ್ಮಿ ತಡಿ ಅಂದ್ಬಿಟ್ಟು. ನೋಡಿ ಎಷ್ಟು ಸ್ಪಾಂಜಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಾತ್ರ ಸೂಪರಾಗಿ ಬಂದಿತ್ತು ಮಾತ್ರ. ಇದು ಬೇರೆ ಥರ ಮಾಡಿದ್ದೀನಿ. ಇನ್ನೊಂದ್ಸಲ ನಿಮಗೆ ಏನಾರು ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಆದರೆ ಆ ಬಿಸಿ ನನ್ನ ಮಕ್ಕಳು ತೆಗೆದ ತಕ್ಷಣವೇ ಅದು ಅಲ್ಲೇ ಸ್ವಲ್ಪ ಅಂಟ್ಕೊಂಡಂಗೆ ಆಗ್ಬಿಡ್ತು. ಸ್ವಲ್ಪ ಬಂತು ಮತ್ತು ಅದು ತಣ್ಣಗಾಗಿದ ತಕ್ಷಣ ಫುಲ್ ಸರಿಯಾಗೋಯ್ತು. ಅದು ತೆಗಿಯೋಕ್ಕೆ ಬಿಡ್ತಾ ಇಲ್ಲ. ನಾನು ತಿನ್ಬೇಕು ಮಮ್ಮಿ, ಕೊಡು ಅಂತ ಕೇಳ್ತಾಯಿದ್ರು. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿತ್ತು ಅಂದರೆ ಮಾತ್ರ ಸೂಪರಾಗಿ ಬಂದಿತ್ತು ಮಾತ್ರ. ಸ್ವಲ್ಪ ಶುಗರ್ ಲೆಸ್ ಆಗಿ ಹೋಗಿತ್ತು. ನನ್ನ ಮಗಳು ಅಂತಿದ್ಲು, ಅಮ್ಮ ಶುಗರೇ ಇಲ್ಲ ಮಮ್ಮಿ ಅಂತ ಹೇಳ್ತಾ ಇದ್ಲು. ಇರಲಿ ಅಮ್ಮು ತಿನ್ನು ಅಂತಂದೆ. ಅದಕ್ಕೇನೆ ಸರಿ ಅಂದ್ಬಿಟ್ಟು ಎತ್ತಿ ಒಂದು ಇದಕ್ಕೆ ಇಟ್ಟಿದ್ದೀನಿ. ಆ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಎತ್ತಿಕ್ಕಿದ್ರೆ ಆಗುತ್ತೆ ಅಂದ್ಕೊಂಡು ಇವಾಗ ಪಾತ್ರೆ ವಾಶ್ ಮಾಡ್ಕೊತಾ ಇದ್ದೀನಿ.
ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಈ ಕಡೆ ಸೈಡ್ ಮುದ್ದೆನೂ ಮಾಡಿಕೊಂಡೆ, ಅನ್ನನೂ ಮಧ್ಯಾಹ್ನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇತ್ತು. ನಾನು ಜಾಸ್ತಿ ಎಲ್ಲ ಮಾಡೋಕೆ ಹೋಗೋದಿಲ್ಲ, ಮತ್ತೆ ಅನ್ನ ಮಾಡಿದ್ರೆ ಮತ್ತೆ ಉಳ್ಕೊಳಕ್ಕೆ ಹೋಗುತ್ತೆ. ಅದಕ್ಕೆ ಸರಿ ಜಾಸ್ತಿನೇ ಮುದ್ದೆ ಮಾಡ್ಕೊತೀನಿ, ಯಾಕಂದರೆ ಮುದ್ದೆ ಜಾಸ್ತಿ ತಿಂದರೆ ಅನ್ನ ಕಮ್ಮಿ ತಿಂತಾರೆ. ಮಧ್ಯಾಹ್ನ ಹೊತ್ತೆಲ್ಲ ಪಾಪ ಅನ್ನ ಊಟ ಮಾಡಿರ್ತಾರಲ್ಲ, ಅದಕ್ಕೋಸ್ಕರ ನಾನು ಮಧ್ಯಾಹ್ನ ಹೊತ್ತು ರಾತ್ರಿ ಜಾಸ್ತಿ ಮುದ್ದೆ ಊಟ ಮಾಡಿಸ್ಬಿಟ್ಟು ಅನ್ನ ಸ್ವಲ್ಪ ತಿನ್ನಿಸ್ತೀನಿ. ಈ ಕಡೆ ಮೊಟ್ಟೆನೇ ಬೇಯಿಸಿದ್ದೆ, ಅದಕ್ಕೆ ಅವಳಿ ಮಕ್ಕಳಿಗೆ ಮೊಟ್ಟೆನೇ ಜಾಸ್ತಿ ಬೇಯಿಸ್ಕೊಡ್ಬೇಕು. ಆಮ್ಲೆಟ್ ಮಾಡ್ಕೊಳೋಕ್ಕಿಂತ ಮೊಟ್ಟೆಯಲ್ಲಿ ಪ್ರೋಟೀನ್ ಇರುತ್ತಲ್ವ, ಅದಕ್ಕೋಸ್ಕರ ಮೊಟ್ಟೆ ಬೇಯಿಸ್ಬಿಟ್ಟು ಈ ಕಡೆ ಮುದ್ದೆ ಬಿಸಿ ಬಿಸಿ ಮುದ್ದೆ ಆಯಿತು. ನಮ್ಮ ಮನೆಯವ್ರಿಗೆ ಹಂಗೆ ಎತ್ತಿಕ್ತೆ. ಈ ಕಡೆ ಟೊಮೊಟೊ ಸಾಂಬಾರು ಮಾಡಿದ್ದೀನಿ ಅಂತ ಚೆನ್ನಾಗಿರುತ್ತೆ ಒನ್ ಟೈಮಿಗಲ್ವ. ನಾನು ಇವಾಗ ಈಗ ಸಾಂಬಾರು ಆಯಿತು, ಚೂರಿದೆ ಅಷ್ಟೇ. ಇವಾಗ ಊಟ ಮಾಡ್ಕೊಂಡ್ರೆ ಖಾಲಿ ಆಗುತ್ತೆ, ಎಲ್ಲ ತೊಳೆದ್ಬಿಟ್ಟು ಎತ್ತಿಕ್ಬಿಟ್ರೆ ಆಗುತ್ತೆ ಅಂತ ಇವಾಗ ಬಿಸಿ ಬಿಸಿ ಮುದ್ದೆ ಮೊಟ್ಟೆ ಟೊಮೊಟೊ ಸಾರು ರೆಡಿ ಆಯಿತು. ಇವಾಗ ಮಕ್ಕಳಿಗೆಲ್ಲ ಕುತ್ಕೊಂಡು ಊಟ ಮಾಡಿಸ್ಬಿಟ್ಟು ಫುಲ್ ಇವತ್ತು ಎಲ್ಲ ಕ್ಲೀನ್ ಮಾಡಿ ಇವಾಗ ಮನ್ಕೋಬೇಕಷ್ಟೆ. ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡು ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.